ಎಂತ ಮಾಡೋದು, ನನ್ನ ಹಣೆ ಬರನೇ ಸರಿ ಇಲ್ಲ. ಏನಾರು ಒಂದು ಮಾಡೋಣ ಅಂತ ಹೇಳಿ ಇಷ್ಟೆಲ್ಲ ಕನಸು ಕಂಡಿದ್ದೆ, ಎಲ್ಲ ಟುಸ್ ಪಟಾಕಿ ಹಾಕಿ ಹೋಯ್ತು. ಇದ್ದಿದ್ದು ಒಂದು ಫ್ರೆಂಡ್ಶಿಪ್ಪು ಹೋಯ್ತು. ಅನಿಲ್ ಅಣ್ಣ ಯಾವಾಗಲೂ ಇಷ್ಟು ನಿಷ್ಠೂರಾಗಿ ಮಾತಾಡ್ತಿರಲ್ಲ. ದುಡ್ಡು ಕೊಟ್ಟವರು ಅಟ್ಲೀಸ್ಟ್ ಒಳ್ಳೇದಕ್ಕೆ ಬಳಸ್ಕ, ಯಾವ್ದಾದ್ರು ಒಳ್ಳೆ ಇದನ್ನು ಮಾಡು, ಮನೇಲಿ ಅಪ್ಪ ಅಮ್ಮ ಹೇಳ್ದಂಗೆ ಕೇಳು, ಇವೆಲ್ಲ ಬುದ್ಧಿ ಮಾತಾರು ಹೇಳ್ತಿದ್ರು. ಇವತ್ತು ಅದನ್ನೂ ಹೇಳಲ್ಲ, ದುಡ್ಡು ಕೊಟ್ಟು ಸುಮ್ಮನೆ ಹೋಗೇ ಬಿಟ್ರು. ಯಾರು ಎಂತ ಹೇಳ್ಯಾರೇ ಏನೋ ನಮ್ಮ ಬಗ್ಗೆ ಅಂದರೆ ಅಂತ ನನ್ನ ಬಗ್ಗೆ ಹಂಗೆ ಹೇಳಿಕೆ ಮಾತೆಲ್ಲ ಅವ್ರು ಕೇಳ್ತಿರ್ಲಪ್ಪ. ಆದರೂ ಯಾಕೆ ಹಿಂಗೆ ಮಾಡಿದ್ರು? ಎಂಥ ಒಂದು ಕಾರು ಅವ್ರ ಹತ್ರ ಹೋಗಿ ಸಜೆಷನ್ ಕೇಳ್ತಿದ್ದೆ, ಇನ್ಯಾರ ಹತ್ರ ಕೇಳೋದು? ನಮ್ಮ ಮನೇಲಿ ಅಪ್ಪ ಅಮ್ಮ ಇಬ್ಬರು ಅವ್ರ ಬುದ್ಧಿ ಅಂತೂ ಅವ್ರು ಬಿಡೋದೇ ಇಲ್ಲ. ಎಷ್ಟು ಸಲೀಸಾಗಿ ಹೇಳಿಬಿಟ್ರು, ನಾವು ಹೋಗಿ ಕೇಳಿದು ಅವ ಕೊಡಲ್ಲ ಅಂತ. ನಾನು ನಂಬುದ್ನಲ್ಲ, ಎಂಥ ಜನ ಇರಬೇಕು. ಆವಾಗಲೇ ಹೋಗಿ ಕೇಳಿದರೆ ದುಡ್ಡು ಕೊಟ್ಟಿರೋರು. ಹೋಗಲಿ ನೋಡ, ಸ್ವಲ್ಪ ದಿವಸ ಸಿಟ್ಟು ಆಮೇಲೆ ಸರಿ ಹೋಗ್ಬೋದು. ನಾನೇ ಹೋಗಿ ಸಾರಿ ಕೇಳ್ತೀನಿ. ಈಗ ಸದ್ಯಕ್ಕೆ ಎಂತೂ ಮಾತಾಡೋಕ್ಕೆ ಹೋಗಲ್ಲ. ಇಲ್ಲ ಮಾರತಿ, ಯಾರು ಹೇಳಿದ್ ನಿಂಗೆ? ಈ ಜನಕ್ಕೇನು ಬೇಕಾದ್ದು ಹೇಳ್ತಿರ್ತಾರೆ, ಅದಕ್ಕಾಗಿ ಫೋನ್ ಮಾಡ್ದ ನೀನು? ಉದ್ದೇಶ ಇಷ್ಟು ದಿವಸ ಇದ್ದಿನ ಸತ್ತಿನ ಕೇಳಕ್ಕೆ ಒಂದು ದಿವಸನೂ ಫೋನ್ ಮಾಡ್ತಿರಲ್ಲ ಮಾರತಿ. ಜನ ಅದು ಬೇಕಾದ ವಿಚಾರ ಆದರೆ ಇಷ್ಟೆಲ್ಲ ಏನು ಹಬ್ಸಲ್ಲ. ಇಲ್ಲಿಂದ ಅಲ್ಲಿಗೆ ನಿಂಗೆ ಗೊತ್ತಾಗಿದ್ದು ಸಾಕು. ಅದು ನಮ್ಮರು ಅಂತ ಕಂಡ ಮೇಲೆ ಒಂದು ಸ್ವಲ್ಪ ತಿರುಗಿ ಹೇಳ್ಬೇಕಾ ಇಲ್ಲ? ಈಗ ನಾ ಗೊತ್ತಿಲ್ಲನೆ ನಿಂಗೆ, ಸಣ್ಣಲ್ಲಿಂದನೂ ನೋಡಿಯ ನನ್ನ ಮಗ ಹೆಂಗಿರ್ತಾನೆ ಅಂತ ಗೊತ್ತಿಲ್ಲ. ಹೋಗಲಿ ಬಿಡು, ಸುಮ್ಮನೆ ನಾವು ಉಪಕಾರ ಮಾಡಿದ್ರೆ ಜನ ನೆನ್ಪಿಟ್ಕೋತಾರೆ ಅಂದ್ಕೊಳೋದಷ್ಟೇ. ಎಲ್ಲರೂ ಒಂದು ದಿವಸ ನಮಗೆ ತಿಳಿದು ಬೀಳರೆ. ನೀನು ಈ ಥರ ಮಾತಾಡ್ತೀಯ ಅಂತ ತಿಳ್ಕೊಂಡಿರಲ್ಲ ನಾನು. ಒಂದು ಕಾಲದಲ್ಲಿ ಏನು ಉಪಕಾರ ಆಗಿತ್ತು ನನ್ನಿಂದ, ನನ್ನ ಗಂಡನಿಂದ ಅನ್ನೋದನ್ನು ಮರ್ತೇ ಬಿಟ್ಟೆ ಅಲ್ಲ. ಈಗೆಲ್ಲ ಗಟ್ಟಿ ಆದ್ರಲ್ಲ ಮರತಿ ನೀವು. ನಾವು ಸ್ವಲ್ಪ ಸೋದ್ರ ಆದ್ವಲ್ಲ, ಹಾಗಾಗಿ ನೀವು ಹೇಳಿದ್ದೆಲ್ಲ ಕೇಳ್ಕೊಂಡಿರ್ಬೇಕಾಗ್ತದೆ. ಅರೆ ಹೇಳು, ಏನು ತೊಂದರೆ ಇಲ್ಲ. ಮೇಲೆ ಭಗವಂತ ಒಬ್ಬ ಇರ್ತಾನೆ ಕಾಯಕ್ಕೆ. ನನ್ನ ಮಗ ಹಾಗೇನು ಇದು ಮಾಡಲಪ್ಪ, ಅವನಷ್ಟೇ ಕಾಲೇಜಿಗೆ ಹೋಗ್ಕೊಂಡು ಬಂದ್ಕೊಂಡು ಎಲ್ಲರೂ ಹಿಂಗೆ ಬೇರೆ ಯಾವ್ದಾದ್ರು ಬಿಸ್ನೆಸ್ ಇದ್ದರೆ ಅದನ್ನು ಮಾಡ್ಕೊಂಡು, ಅಪ್ಪ ಒಂದು ಮಿಷನ್ ತಂದು ಒಂದು ಆಫೀಸ್ ಮಾಡಿಕೊಟ್ಟಾರೆ, ಅದನ್ನು ನೋಡ್ಕೊಂಡು ಬೇಕಾದಂಗೆ ಅದ. ನಾವೀಗ ಇಡೀ ಊರಲ್ಲಿ ಎಲ್ಲರೂ ಹೇಳ್ತಾರೆ ಹಿಂಗಿದ್ದು ಹುಡುಗಿಲ್ಲ ಅಂತ, ಎಲ್ಲರಿಗೂ ಅಚ್ಚುಮೆಚ್ಚಾಗಿ ಅದಾನೆ. ಹಾಗಾಗಿ ನಾ ಬೇರೆ ಯಾರು ಏನು ಹೇಳಿದ್ರು ತಲೆ ಕೆಡ್ಸ್ಕೊಳಲ್ಲಪ್ಪ. ನಾ ಫೋನ್ ಇಡ್ತೀನತ್ತ. ಕೊಂಡಿಗೆ ಬಿದ್ದರೆ ಆಳಿಗೊಂದು ಕಲ್ಲು ಅಂತ ಗಾದೆ ಸುಮ್ಮನೆ ಮಾಡ್ಯಾರನ. ಎಲ್ಲೆಲ್ಲಿ ಯಾವ ಎಂಥದ್ಕ ಕೂತ್ ನಾಯೆಲ್ಲ ಎದ್ದು ನಿಂತು ಮಾತಾಡಂಗೆ ಆಗ್ಯದ. ಈಗ ಮಾಡೋದು ಹಾಗೆ, ಹೇಳಿದ್ರೆ ಸಿಟ್ಟು ಬರ್ತದೆ. ಯಾರಮ್ಮ, ಯಾರ ಹತ್ರ ಮಾತಾಡ್ತಿದ್ದೀಯ? ಮತ್ತಾರು? ಆ ನಳಿನಿ ಫೋನ್ ಮಾಡಿತ್ತು. ಏನೊಂದು 3-4 ವರ್ಷ ಆಗಿತ್ತೇನು ಫೋನ್ ಮಾಡಿದೆ, ಇವತ್ತು ಮಾಡಿಬಿಟ್ಟದೆ. ನಿನ್ನ ಮಗಂದು ಎಂಥ ಕಥೆನೇ ಮರತಿ, ಎಲ್ಲರೂ ಜನಕ್ಕೊಂದೊಂದು ಮಾತಾಡ್ತಾರಲ್ಲ, ಒಂಚು ಬುದ್ಧಿ ಹೇಳೋಕ್ಕಾಗಲ್ಲನೋ ಅಂತದೆ. ಎಂತ ಹೇಳೋದು ಬುದ್ಧಿ? ನಂಗೆ ನಾನು ಹೇಳ್ಕಿಬೇಕೇನು? ಮಾಡಿದೊಂದು ಸಣ್ಣ ಕೆಲಸ ಎಷ್ಟೊಂಥರ ಎಲ್ಲ ಕಡೆ ಅಪ್ರಚಾರ ಆಗಿ ಹೋಯ್ತು. ಈಗ ನಾವು ಒಟ್ಟು ತಲೆ ತಗ್ಸಂಗಾಗ್ಯದೆ. ಒಂದು ಕಾಲದಲ್ಲಿ ಮಾಡಿದ ಉಪಕಾರ ಎಲ್ಲ ಮರ್ತೇ ಬಿಡ್ತು. ಮಗನ್ನು ಸ್ಕೂಲಿಂದ ಹೊರಗೆ ಹಾಕಿಟ್ಟಿದ್ರು. ನಾನು ಇವ್ರ ಹತ್ರ ದೈನ ಅಂದು ಒಂದು ಫೀಸ್ ಕಟ್ಟಿ ಓದ ಬರೆಯೋ ಮಕ್ಕಳಿಗೆ ಅನ್ಯಾಯ ಮಾಡಬಾರ್ದು ಅಂತ ಹೇಳಿ ಅಷ್ಟು ಫೀಸು ಕಟ್ಟಿದ್ರು, 1 ರೂಪಾಯಿ ವಾಪಸ್ ಕೊಡಲ. ಆ ಉಪಕಾರನೂ ಜ್ಞಾನ ಇಲ್ಲದೆ ಹೋತದಕ್ಕೆ. ವಿದ್ಯಾದಾನ ಇವೆಲ್ಲ ಮಾಡಿದ್ರು ಒಳ್ಳೇದಾಗ್ತದೆ ಅಂತಾರೆ. ಎಂತ ಒಳ್ಳೇದಾಗದಪ್ಪ. ಸ್ವಲ್ಪ ಜನ ಹುಡುಗರಿಗೆ ಫೀಸ್ ಕಟ್ಲ ಅವಾಗ ದುಡ್ಡಿದ್ದಾಗ. ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೇದು ಆಗೇ ಆಗ್ತದಮ್ಮ. ಹಂಗಂತೇಳಿ ಸ್ವಲ್ಪನೂ ಕೆಟ್ಟದ್ದಾಗಬಾರ್ದು, ಪೂರ್ತಿ ಒಳ್ಳೇದೇ ಆಗ್ಬೇಕಂದ್ರೆ ಆ ಒಳ್ಳೇದ್ರ ಬೆಲೆನೇ ಗೊತ್ತಾಗಲ್ಲ ನಮಗೆ. ನೀನು ಇದು ಮಾಡಿದ್ದು ನೋಡಿ ಯಾರ ಹತ್ರ ಎಂತ ಮಾತಾಡ್ತಿದ್ದೀಯಪ್ಪ ಅಂತ ನೋಡಿದೆ. ಹೋಗಲಿ ಬಿಡು, ಅವ್ರು ಎಂತ ಬೇಕಾದ್ರೆ ಹೇಳ್ಕೊಂಡ್ಲಿ.
ನಾವೇನು ಅಂತ ನಾವು ಪ್ರೂವ್ ಮಾಡಿದ್ರಾತು. ಏನು ಪ್ರೂವ್ ಮಾಡೋದ ಎಂತ ಮಾಡೋದ ಮರೆಯ? ಏನು ಸ್ವಲ್ಪ ದೂರನಾ ಅದ್ರ ಮನೆ? ಬಸ್ಸಲ್ಲಿ ಹೋದರೆ ಏನು ಅರ್ಧ ಮುಕ್ಕಾಲು ಗಂಟೆ ಬೇಕೇನ? ಅಲ್ಲಿಗೆ ಸುದ್ದಿ ತಲುಪಿಬಿಟ್ಟದಲ್ಲ. ಏನು ನಮ್ಮನ್ನೇನು ಕಾವಲೆ ಮಾಡ್ತಾ ಇದಾರ ಎಂತ ಅಂತ ಗೊತ್ತಾಗಲ್ಲಪ್ಪ. ಸುದ್ದಿ ತಲುಪದೇ ಇರ್ತದನಮ್ಮ. ಈಗೇನು ಮೊದಲಿನಂಗೆ ಲ್ಯಾಂಡ್ಲೈನ ಅಲ್ಲ, ಎಷ್ಟೋ ಮನೇಲಿ ಫೋನೇ ಇರ್ತಿರಲಿಲ್ಲ, ಲೆಟ್ರ್ ಬರೆದೇ ಹೇಳಬೇಕಿತ್ತು. ಈಗ ಹಂಗಲ್ಲ, ಎಂಥ ಒಂದು ಸಣ್ಣ ವಿಚಾರ ಇದ್ದರೂ ಫೋನ್ ಮಾಡಿ ಹೇಳ್ಬೋದು. ಎಷ್ಟು ಘನ ಮಾಡಿ ಹೇಳ್ತಿದ್ದೀಯ ನೋಡು. ಮತ್ತೆ ಸಿಟ್ಟಂದ್ರೆ ಹೆಂಗೆ ಬರ್ತದೇನ? ಇಷ್ಟೆಲ್ಲ ಗೊತ್ತಿದ್ದು ಹಿಂಗಿದ್ದು ಕಾರ್ಬಾರ್ ಮಾಡ್ತೀಯಲ್ಲ. ನಿನ್ನ ದಸೆಯಿಂದ ನಾನು ಎಲ್ಲರ ಹತ್ರ ಮಾತು ಕೇಳ್ಬೇಕೀಗ. ಹೇಳಿದ್ರೆ ಸಿಟ್ಟು ಬರ್ತದೆ. ಹೋಗಲಿ ಬಿಡು. ಹಿಂಗೆ ಎಂಥದ ಮಾತು ಬಂತಲ್ಲ ಹೇಳಿದೆ, ಅದಕ್ಕೂ ಮತ್ತೊಂದು ಸಿಟ್ಟು ಮಾಡ್ಕೆ ಕೂರ್ಬೇಡ. ನಾನಾರು ಏನಾರು ಬೇಕಂತ ಮಾಡೋದು ಅಮ್ಮ. ಹೋಗಲಿ ಬಿಡು, ತಪ್ಪು ಆಗಿದೆ, ನಾನು ಅದನ್ನೇನು ಅಲ್ಲ ಅನ್ನಲ್ಲ. ಆದರೆ ನೀವೆಲ್ಲ ಗೊತ್ತಿದ್ದು ತಪ್ಪು ಮಾಡ್ತೀರಲ್ಲ, ಅದಕ್ಕೇನು ಹೇಳ್ತೀಯಮ್ಮ? ಅದಕ್ಕೇನು ಹೇಳ್ತೀಯ ಹೇಳು? ಯಾವಾಗ ನಾನು ತಿದ್ಕಿತೀನಿ ಬಿಡು. ಇನ್ನು ನಾ ಒಂದು ಸತಿ ಮಾಡಿದ ತಪ್ಪು ಮತ್ತೊಂದು ಸತಿ ಯಾವತ್ತೂ ಮಾಡಲ್ಲ. ಆದರೆ ನಿಮ್ಗೆ ಆ ತಿದ್ಕೊಳೋ ಅಭ್ಯಾಸನೇ ಇಲ್ಲಲ್ಲ, ಅದು ಯಾಕೆ ನಿಮ್ಮ ಗಮನಕ್ಕೆ ಬರಲ್ಲ ಅಂತ. ಏನು ಹೇಳ? ಎಂತ ಮಾಡ್ದು? ನಾವೆಂತ ಮಾಡ್ದ? ನೀವನು ಇರೋದ್ಯಾರು? ನಾನು ನಿನ್ನಪ್ಪ ಇಬ್ಬರೇ ಅಪ್ಪ ಮನೇಲಿ. ನಾವೆಂತ ಮಾಡ್ದ? ಇನ್ನೂ ಏನಾರು ನಿನ್ನಪ್ಪನ ಸುದ್ದಿ ಹೇಳಿದ್ರೆ ಅವರಲ್ಲ, ನಾನೇನಾರು ಕ್ರಮ ತಗೋಬೇಕಾಗ್ತದೆ. ಇನ್ನೆಂತ ಮಾಡ್ಬೇಕ ನಿಂಗೆ? ತಪ್ಪು ಮಾಡಿದ್ರೆ ತಿದ್ಕಿಣಲ್ಲಂತೆ. ತಿದ್ಕಿಡ್ದೆ ಈಗ ಅಷ್ಟೆಲ್ಲ ಹೋರಾಟ ಮಾಡಿ ನಿನ್ನ ಇದನ್ನು ಉಳಿಸಿದ್ರ ಮಾತಾಡ್ತಾನೆ. ಇನ್ನೂ ಆ ಥರ ಹೇಳೋದು ಬಿಡೋದೇ ಇಲ್ಲ ಅಲ್ಲ ನೀನು? ಅವ್ರು ಹೇಳೋದೇನು ಸುಳ್ಳನು? ಯಾರು ಎಂತಾರು ಹಚ್ಚಾಕಿ ಕೊಟ್ರೆ ಹೆಂಗೆ ಕಡಿಕೆ? ನೋಡು, ಏನಾರು ಹೇಳ್ದ ಕೂಡಲೇ ಹಿಂಗೆ ಒಂದು ಹೇಳಿಬಿಡ್ತೀರಿ. ಎಂತಕ್ಕೆ ಹಚ್ಚಾಕಿ ಕೊಡ್ತಾರಮ್ಮ? ನನಗೇನು ಸಣ್ಣ ಮಗುನ ಇನ್ನು? ನನಗೂ ತಿಳುವಳಿಕೆ ಇಲ್ಲ, ಯಾವ ಸರಿ ಯಾವ ತಪ್ಪು ಗೊತ್ತಾಗಲ್ಲ. ಗೊತ್ತಾಗಿದ್ರೆ ಹಿಂಗೆ ಅಂತ ಹೇಳ್ತಿದ್ದೆ. ಮಾತಾಡೋಕೆ ಬಾಯಿ ಬೊತ್ತದಲ್ಲ ಹೇಳಿ ನಿಂಗೆ. ಏನು ಸ್ವಲ್ಪ ಗೋಳಾಡ್ಯಾರ ನಿನ್ನಪ್ಪ ಒಂದು ದುಡ್ಡು ಹೊಂದಿಸ್ಬೇಕಾರೆ? ಅದನ್ನಾರು ಒಂದು ಜ್ಞಾನ ಇಟ್ಕೋಬೇಕ ಬೇಡ? ನಾನು ಅಲ್ಲ ಅಂತ ಎಲ್ಲಿ ಹೇಳದ್ನಮ್ಮ? ಈಗ ಅಲ್ಲ ಅಂತ ಎಲ್ಲಿ ಹೇಳ್ದೆ ಹೇಳು? ಅದ್ರ ಜೊತೆಗೆ ಸುಳ್ಳು ಹೇಳ್ಯಾರಲ್ಲ, ನೀನು ಸೇರ್ಕೊಂಡೆ ಸುಳ್ಳು ಹೇಳ್ದಲ್ಲ. ಎಂತದ? ಎಂತ ಸುಳ್ಳು ಹೇಳಿವ? ಸುಸೂತ್ರ ಹೇಳು ಸ್ವಲ್ಪ. ನೀನು ಅನಿಲಣ್ಣನ ಹತ್ರ ಹೋಗಿ ದುಡ್ಡು ಕೇಳಿದ್ದು ಹೌದಾ? ಅನಿಲಣ್ಣ ಕೊಡಲ್ಲ, ನಂಗೆ ಆಗಲ್ಲ ಅಂತ ಹೇಳಿದ್ದು ಹೌದಾ? ಸತ್ಯ ಹೇಳಮ್ಮ. ಹೌದಂತ ನಿನ್ನಪ್ಪನೇ ಹೇಳ್ಯಾರೆ. ಎಲ್ಲೂ ಅಡ್ಜಸ್ಟ್ ಆಗದೆ ಇದ್ದಾಗ ಇನ್ನೇನು ಮಾಡೋದು ಅಂತ ಹೇಳಿ ಭಾಳ ಸಿಟ್ಟಲ್ಲ ಹೆಂಗಿದ್ರೆ ಅವ್ರನ್ನ ಕಂಡ್ರೆ. ಆದರೂ ಅದನ್ನೆಲ್ಲ ಮರೆತು ಹೋಗಿ ಕೇಳ್ಯಾರಂತೆ, ಗೊತ್ತಾ? ಈಗ ಹೇಳ್ಬೇಕಂದ್ರೆ ಗುಂಡಪ್ಪಣ್ಣನ ಮೇಲೆ ಎಷ್ಟು ಸಿಟ್ಟಿತ್ತು. ಅವ್ರ ಮನೆಗೆ ಹೋಗಿದ್ದು ನಾನೇ ಸಾಕ್ಷಿ ಇದ್ದೀನಲ್ಲ. ಎಷ್ಟು ಮಾತಾಡಿದ್ರು, ಇದು ಹೆಂಗೆ ತಲೆ ತೆಗ್ಸ್ಕೊಂಡು ಕೂತಿದ್ರು ನಿನ್ನಪ್ಪ ಗೊತ್ತಾನ? ಅಷ್ಟು ಮಾತಲೆ ಇಸ್ಕೊಂಡು ಅಲ್ಲಿಂದ ಬಂದ ಮೇಲೆ ಮತ್ತೆ ಹೋಗಿ ಅನಿಲನ ಹತ್ರ ಕೇಳ್ಯಾರಂತೆ, ಏನು ಮಾಡೋದು ಮತ್ತೆ ಈ ಕುತ್ತಿಗೆ ಬರ್ತದಲ್ಲ ಅಂತ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆದರೆ ಏನು ಗತಿ ಸಾಯದ ಅಂತ ಹೇಳಿ ಹೋಗಿ ಕೇಳಿದಾಗ ಅವನೇ ಹೇಳೇನಂತ ಆಗಲ್ಲ ಅಂತ. ಹೇಳೇನಂತೆ? ಹಂಗೆ ನೀನು ಹೋಗ್ಲ ಅವ್ರ ಜೊತೆ? ನಿಂಗೆ ಗೊತ್ತಿಲ್ಲ ಅನಿಲಣ್ಣನ ಹತ್ರ ಕೇಳ್ಯಾರ ಬಿಟ್ಟಾರ? ನಿಂಗೆ ಗೊತ್ತಿಲ್ಲ? ನಾ ಹೋಗ್ಲ ಹಂಗಂತ ಹೇಳಿ ನಂಗೆ ಗೊತ್ತೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸುಮ್ಮನೆ ಸುಳ್ಳು ಕೂಡ್ಸ್ಕೊಂಡು ಹೇಳ್ತಾರಣ್ಣ ನಿನ್ನಪ್ಪ. ತೆಗಿಯತ್ಲಾಗ ಬೇರೆ ಅಂತಾರೆ ಮಾತಾಡ. ಕೂಡ್ಸ್ಕೊಂಡೇ ಹೇಳಿದ್ದಮ್ಮ. ಅವರಿಗೆ ಅನಿಲಣ್ಣನ ಕಂಡ್ರೆ ಆಗಲ್ಲ. ಹಂಗಂತ ಹೇಳಿ ಈ ಥರ ಎಲ್ಲ ಸುಳ್ಳು ಆಪಾದನೆ ಎಂತಕ್ಕೆ ಮಾಡ್ಬೇಕು? ಸುಮ್ಮನಾರು ಇರ್ಬೇಕು, ಹೌದಾ? ಅನಿಲಣ್ಣನ ಹತ್ರ ಹೋಗಿ ಕೇಳಲೇ ಇಲ್ಲ ಇವರು. ಅವ್ರು ದುಡ್ಡೆಲ್ಲ ರೆಡಿ ಮಾಡ್ಕೊಂಡು ಇದ್ರಂತೆ, ಗೊತ್ತಾ? ನಾನೆಲ್ಲರೂ ಸಿಕ್ಕಿದ್ರೆ ನಂಗೆ ಕೊಡೋದು ಅಂತ. ಇಲ್ಲಿ ನೀವು ಹೇಳಿದ್ರಿ ಅಂಥೇಳಿ ನಾನು ಅವ್ರು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ, ಕಟ್ ಮಾಡಿದೆ. ಬೆಳ್ಳಿ ಬಂದು ಹೇಳಿದ್ಮೇಲೆ ಗೊತ್ತಾಗಿದ್ದು ನನಗೆ, ಗೊತ್ತಾ? ಎಂಥರಾಗಲಿ ಅಂತ ಫೋನ್ ರಿಸೀವ್ ಮಾಡ್ತೀನಿ, ಅವಾಗ ಹೇಳ್ಕೊಂಡು ಬೇಜಾರು ಮಾಡ್ತಾರೆ. ಜೊತೆಗಿದ್ದಲ್ಲ ಏನಾರು ಒಂದು ಹೆಲ್ಪ್ ಮಾಡೋಣ ನೋಡಿದ್ರೆ ಅಷ್ಟು ನಾವು ಕಣ್ಣಿಗೆ ಕಾಣದೇ ಇದ್ದಂಗೆ ಆಗಿ ಹೋದ್ವನು ನಿಂಗೆ ಅಂತ. ಓ, ಇದೆಲ್ಲ ಅವಳು ಕೂತ್ಲನ ಈಗ? ನನಗೆ ಏನು ಮಾಡೋಣ ಏನು ಹೇಳೋಣ ಅನ್ನಷ್ಟು ಸಿಟ್ಟು ಬರ್ತದೆ. ಅದು ತಡ್ಕೋತಾ ಇದ್ದೀನಿ ನೋಡು. ಮಾಮೂಲಿ ಇದನ್ನು ಶುರು ಮಾಡಿಬಿಟ್ಟ, ಇನ್ನು ಏನು ಮಾಡ್ಬೇಕಂತ ಮಾಡಿಯಾ? ಅಮ್ಮ, ನೀ ಸಿಟ್ಟು ಮಾಡಬೇಡ, ಇರೋ ವಿಚಾರ ಹೇಳ್ತಾ ಇದ್ದೀನಿ ನಾನು. ಅನಿಲಣ್ಣನಿಂದ ನಂಗೆ ಎಷ್ಟು ಒಳ್ಳೇದಾಗಿದೆ ಅಂತ ನಂಗೆ ಮಾತ್ರ ಗೊತ್ತಮ್ಮ, ನಿಂಗೂ ಗೊತ್ತು. ಆದರೆ ನೀನು ಮರೀತಿದ್ದೀಯ. ಅವ್ರು ಹಾಗೆಲ್ಲ ಹೇಳೋ ಜನ ಅಲ್ಲ.
ಬೇಡ ನಮ್ಮ ಜೊತೆ ಬೇಡ ಅಂತ ನಮಗೆ ಅವ್ರ ಜೊತೆ ಬೇಡ ಅಂತ ನಮ್ಗೇನಾರು ಅನ್ಸಿದ್ರೆ ನೀವು ಹೋಗು ಅಂತಾರೆ, ಏನೂ ಬೇಜಾರು ಮಾಡ್ಕೊಳಲ್ಲ. ನೀವು ಹೋಗಿ ಹೋಗಿ ಅವ್ರ ಹತ್ರ ಕೇಳ್ದು ನಾವು ಕೊಡಲ್ಲ ಅಂದ ಆ ಥರ ಸುಳ್ಳೆಲ್ಲ ಎಂತ ಕೇಳ್ಬೇಕಮ್ಮ. ಈ ಊರಲ್ಲಿ ಸ್ವಲ್ಪ ಒಳ್ಳೆಯರು ಅದಾರೆ ಅಂದರೆ ಅವರೇ ಇಬ್ಬರು. ನಾ ಎಂಥದಾರು ಹೋಗಿ ಅವ್ರ ಹತ್ರ ಕೇಳ್ತಿದ್ದೆ ಗೊತ್ತಾ. ಈಗ ನಾ ಯಾರ ಹತ್ರ ಹೋಗಿ ಕೇಳಲಿ ನೋಡೋಣ ಹೇಳ. ಯಾರ ಹತ್ರ ಎಂತ ಕೇಳ್ಬೇಕಾ? ನಿಂಗೆ ಮನೇಲಿ ಅಪ್ಪ ಅಮ್ಮಿಲ್ಲ, ಎಂತ ಹೇಳ್ಬೇಕು ಕೇಳ್ಬೇಕು ಅಂದರೆ ನಿನ್ನ ಅಪ್ಪನ ಹತ್ರನೇ ಕೇಳ. ಯಾ ಸರಿ ಯಾ ತಪ್ಪು ಹೇಳ್ತಾರ ಅವರ. ಒಳ್ಳೆ ಕಥೆ ಆತಲ್ಲ, ಊರಲ್ಲಿ ಇದ್ದರ್ನೆಲ್ಲ ಕೇಳಕ್ಕತ್ತದೆ, ಅಪ್ಪನ ಹತ್ರ ಕೇಳಕ್ಕಾಗಲ್ಲನಾ? ಕೇಳ್ಬೋದಮ್ಮ, ಕೇಳೋಕ್ಕಾಗಲ್ಲ ಅಂತ ಎಲ್ಲಿ ಹೇಳಿದೆ ನಾನು. ಆದರೆ ಅಪ್ಪ ಒಬ್ಬರೇ ಸಾಕಾಗಲ್ಲಮ್ಮ. ನಮ್ಮವರು ಅಂತ ಯಾರು ಒಂದಿಬ್ಬರು ಇರಬೇಕು ಗೊತ್ತಾ. ಅವ್ರು ಎಷ್ಟು ಜೀವಕ್ಕೆ ಜೀವ ಕೊಡ್ತಿದ್ರು. ಈಗೇನೋ ಒಂದು ಇದು ಮಾಡಿದ್ರು ಅಂಥೇಳಿ ಇಷ್ಟು ಸಿಟ್ಟು ಮಾಡ್ತಿದ್ದೀರಲ್ಲ, ಅದೇ ಅಪ್ಪ ಮಲ್ಕೊಂಡಿದ್ರಲ್ಲ ಅವಾಗ ಯಾರು ನಂಗೆ ಹೆಲ್ಪ್ ಮಾಡಿದ್ದ? ಏನಿತ್ತು ನನ್ನ ಹತ್ರ ಆವಾಗ? ₹1 ದುಡ್ಡಿತ್ತನಮ್ಮ. ದುಡ್ಡು ಅವರೇ ಹಾಕ್ಕೊಂಡು ಎಷ್ಟು ಸರಿ ಹೋಗಿ ಔಷಧಿ ಎಲ್ಲ ತಂದು ಕೊಟ್ಟಾರೆ. ಎಷ್ಟು ಬೇಗ ಮರ್ತೇ ಬಿಟ್ರಲ್ಲ. ಅಪ್ಪಂತೂ ಹಾಗೆ. ನಿಂಗಾರು ಅದು ಜ್ಞಾನ ಇರ್ಬೇಕಾ ಬೇಡ ಅಮ್ಮ? ಅಲ್ಲ, ಹೌದು ಹೌದು, ನಾನು ಅದನ್ನೇನು ಅಲ್ಲ ಅಂತ ಏನು ಹೇಳಲ್ಲ. ಮಾಡ್ಯಾರೆ ಹಂಗೆ, ನಿನ್ನ ಅಪ್ಪನ ಕೆಲವೊಂದು ಉಪಕಾರ ಎಲ್ಲ ಮಾಡ್ಯಾರೆ. ಮಾಡ್ದವರೆಲ್ಲ ಹಾಗೆ ನೆನ್ಪಿಟ್ಕೋತಾರೆ ಅಂತ ಹೇಳಕ್ಕತ್ತದ? ಈಗಷ್ಟೇ ಹೇಳ್ತಿದ್ದೆ, ಅದ್ಯಾರ ಇವರಿಗೆ ನಾವಷ್ಟು ಉಪಕಾರ ಮಾಡೋದು ಒಂದು ಚೂರು ನೆನ್ಪಿಟ್ಕೊಂಡ್ಲ ಹಂಗೆ ಹೇಳ್ತದೆ ಅಂತ. ನಮ್ಮಂಗೆ ಅವರು ಅಲ್ಲ ಅವರೇ. ನೀಗ ಹೇಳಲೇಬೇಡು ಯಾರ ಹತ್ರ. ನೀ ಎಂತಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದೀಯ? ಎಂತ ಈಗ ಅವನ ಹತ್ರನೇ ದುಡ್ಡಿಸ್ಕೊ ಬಂದ? ಏನದೇ ವಿಚಾರ ಸತ್ಯ ಹೇಳಿಬಿಡು ಚೋಟು. ಇನ್ನೂ ಈ ಥರ ಸುಳ್ಳು ಹೇಳೋದು ಮುಚ್ಚಿಡೋದು ಅವನ್ನೆಲ್ಲ ಮಾಡಬೇಡ. ದುಡ್ಡೇನು ಅವ್ರ ಹತ್ರ ಸಾಲ ಇಸ್ಕೊಂಬರಲ್ಲ ಅಮ್ಮ ನಾನು. ಸತ್ಯ ಹೇಳ್ತೀನಿ ಕೇಳು. 3 ಲಕ್ಷ ಫೈನಾನ್ಸಲ್ಲಿ ಲೋನ್ ಮಾಡಿ ಅವ್ರಿಗೆ ತೊಗೊಂಡೋಗಿ ಕೊಟ್ಟಿದ್ನಲ್ಲ, ಅದನ್ನು ಕೊಟ್ಟರು ವಾಪಸ್ಸು. ಕೊಟ್ಟು ನೀನು ಇಷ್ಟು ದಿವಸ ಬಂದಿದ್ದಕ್ಕೆ ಅಂತ ಹೇಳಿ ಅದಕ್ಕೂ ಸ್ವಲ್ಪ ದುಡ್ಡು ಕೊಟ್ಟರು. ಆ ಫೈನಾನ್ಸಿಗೆ ವಾಪಸ್ ಹೋಗಿ ಕಟ್ಕೊಂಡು ಏನಾರು ಮಾಡಪ್ಪ, ಇನ್ನು ಉಳಿದಿದ್ದು ನಾವೇ ಮಾಡ್ಕೊಂಡು ಹೋಗ್ತೀವಿ ಅಂದರು. ಈಗ ಅದೂ ಇಲ್ಲ. ಎಷ್ಟು ಹೊಟ್ಟೆ ಉರಿಬೋದು ನಂಗೆ ನೋಡ, ನೀ ಹೇಳ. ಅಡಿಕೆ ರೇಟೆಲ್ಲ ಹಿಂಗೆ ಆತಿರೋಷ್ಟೊತ್ತಿಗೆ ಎಂತಾರು ಒಂಚೂರು ಲಾಭ ಆತಿತ್ತು, ಹೌದಾ? ಈಗ ಹೊಸ್ದಾಗಿ ನಾನು ಬೇರೆ ಜನ ಹುಡ್ಕೊಂಡು ಬೇರೆ ಏನಾದ್ರು ಶುರು ಮಾಡಬೇಕು. ಆಗಲಿ, ಊರಲ್ಲೇನ ಅವರು ಒಬ್ಬರೇ ಇರೋದಲ್ಲ. ಎಂಥದಾರಾಗಲಿ ಒಂದು ಮಿಷಿನ್ ಅದೇ, ಅದು ಮತ್ತೊಂದು ಈ ಸತಿ ಅಡಿಕೆ ಕೊಟ್ಟರು ಮತ್ತೊಂದು ಎಂತಂದು ತತ್ತೀನಿ ಅಂತಿದ್ರು. ಅದ್ರ ಮೇಲೆ ಇದು ಮಾಡು, ಓದು ನೀನು ಒಳ್ಳೆ ಕೆಲಸ ತಗ. ಇಲ್ಲಿ ಬಿಸ್ನೆಸ್ ದುಡ್ಡು ಇದೆಲ್ಲ ಏನು ಬೇಡ. ನನ್ನ ಹತ್ರ ಹೇಳಿದ್ಕಾತು. ನಿನ್ನ ಅಪ್ಪನಿದ್ರೆ ಎಲ್ಲರೂ ಹಿಂಗೆ ನಿಲ್ಲಣ್ಣ ಪಾಪ ಆ ಥರ ಎಲ್ಲ ಮಾತಾಡೋಕ್ಕೆ ಹೋಗಬೇಡ. ಸುಮ್ಮನಿದ್ದು ಬಿಡು. ಎಂಥದೇ ಆದರೂ ನಮ್ಮರು ಕಂಡರೆ ಕಂಡರು. ನಿಂಗೆ ಇದ್ರಲ್ಲಿ ಗೊತ್ತಾಗಬೇಕಿತ್ತು. ಆ ಥರ ಬೈತಿದ್ರಲ್ಲ, ಮಕ್ಕ ಕಂಡ್ರಾಗಲ್ಲ ಅಂತ ಸಿಟ್ಗುತ್ತಿದ್ರಲ್ಲ, ಒಂದು 4-5 ದಿನ ಅವ್ರೇನಾರು ಪತ್ತೆ ರಸ ಕೈಯಲ್ಲಿ ಮುಟ್ಟಾರೆ ಅಂತ ಮಾಡ್ದ? ಸ್ವಲ್ಪ ಗೋಳಾಡ್ಯಾರನ ಅವ್ರ? ಹೌದು, ಇಲ್ಲ ಅಂತ ನಾ ಎಲ್ಲಿ ಹೇಳಿದೆ. ನಾನೇ ತೀರಿಸ್ತೀನಿ. ಆ ಮಾಡಿದ ಸಾಲ ಎಲ್ಲ ನಾನೇ ತೀರಿಸ್ತೀನಿ. ಹೆಂಗಾರು ಮಾಡಿ ನಾನು ಒಳ್ಳೆ ರೀತಿಯಲ್ಲೇ ದುಡಿಮೆ ಮಾಡ್ತೀನಿ ಬಿಡು. ಆದರೆ ನೀವು ಒಂದು ಕೆಲಸ ಮಾಡ್ಬೇಕಮ್ಮ. ಎಂತ ಹೇಳು? ಎಂತ ಮಾಡ್ಬೇಕಾ? ಅನಿಲ್ ಅಣ್ಣನ ಹತ್ರ ನೀನು ಅವ್ರ ಮನೆಗೆ ಹೋಗು ಅಂತ ನಾ ಹೇಳಲ್ಲ. ಎಲ್ಲರೂ ಸಿಕ್ಕಿದಾಗ ಗೊತ್ತಾಗದೆ ಏನೋ ಇದು ಮಾಡಿಬಿಟ್ಟ ಮಾರಯ್ಯ, ನಾವೇ ಹೇಳ್ದು ಅವನಿಗೆ, ಹಾಗಾಗಿ ನಂಬಿಟ್ಟ ಅಂತ ಒಂದು ಮಾತು ಹೇಳೆ ಅಮ್ಮ ಪ್ಲೀಸ್. ಅವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡೆ ಇದ್ರೆ ಸಾಕು. ನಾನೇನು ಅವ್ರ ಹತ್ರ ಮಾತಾಡೋಕ್ಕೆ ಹೋಗಲ್ಲ. ಅವರು ನನ್ನ ಹತ್ರ ಬಂದು ಮಾತಾಡಲಿ ಅಂತಲೂ ನಾನು ನಿರೀಕ್ಷೆ ಮಾಡಲ್ಲ. ಈಗ ತಪ್ಪು ತಿಳ್ಕೊಂಡಾರಲ್ಲ, ಅದೊಂದು ಹೋದ್ರೆ ಸಾಕು. ನಿಂಗೆಲ್ಲರೂ ಸಿಕ್ಕಿದಾಗ ಹೇಳೆ ಅಮ್ಮ ಪ್ಲೀಸ್. ನಂದೇನು ತಪ್ಪಿಲ್ಲ ಅಂತ ಹೇಳಿಬಿಡೆ. ಹೇಳೋದಾದ್ರೆ ಹೇಳ್ತೀನಿ ಬಿಡು, ಅತ್ಲಾಗೆ ಎಲ್ಲರೂ ಸಿಕ್ಕಿದಾಗ ಹೇಳ್ತೀನಿ. ಈಗ ಅದನ್ನೆಲ್ಲ ಜ್ಞಾನ ಬಿಟ್ಟು ಮುಂದೆ ಏನು ಮಾಡಬೇಕು ನೋಡು. ಓದೋದ್ರ ಬರೆಯೋದ್ರ ಕಡೆ ಗಮನ ಕೊಡು. ಫಸ್ಟ್ ಅದನ್ನು ಮಾಡ್ಕ.